ಆಪ್ಕಿ ಅದಾಲತ್ನಲ್ಲಿ ರಾಮ್ ಕಥಾ ವಾಚಕ ಮೊರಾರಿ ಬಾಪು ಅವರ ಮೇಲಿರುವ ಆರೋಪವೆಂದರೆ ಇವರು ಕಥೆಯ ಹೆಸರಿನಲ್ಲಿ ಸ್ಟಂಟ್ ಮಾಡುತ್ತಾರೆ ಎಂಬುದು. ಬಾಪು, ಜಗತ್ತಿನಾದ್ಯಂತ ಬಹಳ ಶ್ರದ್ಧೆಯಿಂದ ನಿಮ್ಮ ಹೆಸರನ್ನ ತಗೊಳ್ತಾರೆ, ನಿಮಗೆ ಇಷ್ಟೊಂದು ಗೌರವ ಕೊಡ್ತಾರೆ. ನಾವದನ್ನ ಈಗ ನೋಡಿದ್ವಿ. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಎಂಥ ಮಾತುಗಳನ್ನ ಆಡ್ಬಿಡ್ತೀರಾ ಅಂತಂದ್ರೆ ಅದರಿಂದ ಇನ್ನುಳಿದ ಸಾಧು ಸಂತರಿಗೆ ಕೋಪ ಬಂದ್ಬಿಡುತ್ತೆ. ಕೆಲವೊಂದ್ಸಲ ಸಣ್ಣ ಮಕ್ಕಳಿಗೆ ಕತೆ ಹೇಳ್ತೀರಾ ನೀವು, ಕೆಲವೊಮ್ಮೆ ಸೆಕ್ಸ್ ವರ್ಕರ್ಸ್ಗೆ ಕತೆಗಳನ್ನ ಹೇಳ್ತೀರಾ, ಕೆಲವೊಮ್ಮೆ ಮುಸಲ್ಮಾನರಿಗೆ ಕತೆಗಳನ್ನ ಹೇಳ್ತೀರಾ. ಅವ್ರು ಹೇಳ್ತಾರೆ ಹೀಗೆ ಮಾಡೋದ್ರಿಂದ ಹಿಂದೂ ಧರ್ಮ ನಾಶ ಆಗತ್ತೆ ಅಂತ. ನಿಮಗೆ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ, ಇದು ಸ್ಟಂಟ್ ಅಂತೂ ಅಲ್ಲ. ವಂಚಿತರು, ಉಪೇಕ್ಷಿತರು, ತಿರಸ್ಕೃತರ ಹತ್ರ ನನ್ನ ಒಂದು ಸ್ಟ್ಯಾಂಡ್ ಇದೆ. ಇದನ್ನ ಸ್ಟಂಟ್ ಅನ್ನೋದಿಲ್ಲ, ಸ್ಟ್ಯಾಂಡ್ ಅಂತಾರೆ. ನಮ್ಮ ಪೂರ್ತಿ ಪರಂಪರೆ ಏನಿದೆ ಅದು ಒಳಿತಿಗಾಗೆ ಇರೋವಂಥದ್ದು. ಆ ದಾರಿಲಿ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಯಾರನ್ನಾದ್ರೂ ಬೇಜಾರು ಮಾಡೋವಂಥದ್ದು ನನ್ನ ಉದ್ದೇಶ ಅಲ್ವೇ ಅಲ್ಲ. ಹಾಗೆ ನನ್ನ ರಾಮಚರಿತ ಮಾನಸ ಏನ್ ಹೇಳುತ್ತೆ ಅಂದ್ರೆ ಒಂದು ಅದ್ಭುತವಾದ ಮಾತು, ಸುಧಾರಿಸುವಂಥ ಪ್ರಯತ್ನವನ್ನ ಮಾಡಬೇಡಿ, ಸ್ವೀಕರಿಸುವಂಥ ಪ್ರಯತ್ನವನ್ನ ಮಾಡಿ ಅಂತ. ನಾನು ಎಲ್ಲವನ್ನೂ ಸ್ವೀಕಾರ ಮಾಡ್ತಾ ಇದ್ದೀನಿ ಅಷ್ಟೇ. ಜಮ್ಶೆಡ್ಪುರದಲ್ಲಿ ನೀವ್ ಹೇಳಿದ್ರಿ ಅಂತ ಜನ ಹೇಳ್ತಾರೆ, ನೀವ್ ಹೇಳಿದ್ರಿ ಯಾ ಅಲ್ಲ. ಆಗ ಒಬ್ಬ ಸಂತರು ಕೇಳ್ತಾರೆ, ನಿಮಗೆ ರಾಮಚರಿತ ಮಾನಸನ ಅಲ್ಲ ತಿಳಿಸ್ಕೊಟ್ಟಿದ್ದ ಅಥವಾ ದೇವ್ರು ತಿಳಿಸ್ಕೊಟ್ಟಿದ್ದ? ಈಗ ನೋಡಿ, ದೇಶದಲ್ಲಿ ವಾಣಿ ಸ್ವಾತಂತ್ರ್ಯ ಇದೆ. ಸಾಧು ಸಂತರ ಮೇಲೆ ಯಾರ ಅಂಕುಶ ಕೂಡ ಇಲ್ಲ. ಅವರು ನಿರಂಕುಶರಾಗಿರ್ತಾರೆ, ಅದು ಅವರಿಗೆ ಸೇರಿದ್ದು. ಆದರೆ ಈಶ್ವರ ಮತ್ತು ಅಲ್ಲ ನಡುವೆ ಯಾರು ಭೇದವನ್ನ ಉಂಟು ಮಾಡಿದ್ರೋ ಅದು ಖಂಡಿತ ಒಳ್ಳೆಯದಲ್ಲ. ನೋಡಿ, ಗಾಂಧಿ ಬಾಪು ಕೂಡ ಈಶ್ವರ ಅಲ್ಲ ಅಂದಿದ್ರು. ಇದು ಜನರು ತಮ್ಮ ದೇವರನ್ನು ಕಾಣುವ ರೀತಿ. ದೇವರಲ್ಲಿ ಜನರು ಬೇಡ್ಕೋತಾರೆ. ಕೆಲವರು ಅಲ್ಲ ಅಂತ ಬೇಡ್ಕೊಂಡ್ರೆ ಇನ್ನು ಕೆಲವರು ಈಶ್ವರ ಅಂತ ಬೇಡ್ಕೋತಾರೆ. ನನಗಿಲ್ಲಿ ಅಲ್ಲ ಅಂತ ಕರೆದು ಯಾರನ್ನಾದ್ರೂ ಆಕರ್ಷಿತ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇಲ್ಲ. ನನ್ನಲ್ಲಿ ಅದು ಸಹಜವಾಗಿ ಬಂದ್ಬಿಡತ್ತೆ. ಅಲ್ಲ ಅಂದ್ರೆ ಈ ತರ ಇರೋದು, ಅಲ್ಲ ಅಂದ್ರೆ ಈ ತರ ಇಲ್ಲ ಅಂತ ಹೇಳೋದು. ಅವರದನ್ನ ಸ್ಟಂಟ್ ಅಂತ ಯಾಕೆ ಕರೀತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ತಾಜಾ ಉದಾಹರಣೆ ಇದು. ಅದೇನು ಅಂತಂದ್ರೆ, ನೀವು ಸೆಕ್ಸ್ ವರ್ಕರ್ಸನ್ನ, ವೇಶ್ಯೆಯರನ್ನ ಅಯೋಧ್ಯೆಗೆ ಕರೆಸಿದ್ರಿ ರಾಮಕಥೆನ ಹೇಳೋದಕ್ಕೆ. ಈಗ ಅಯೋಧ್ಯೆಯಲ್ಲಿರುವಂಥ ಜನಕ್ಕೆ ಇದರಿಂದ ಕೋಪ ಬಂದೇ ಬರುತ್ತಲ್ಲ? ಕೆಲವ್ರಿಗಂತೂ ಬೇಜಾರಾಗಿರುತ್ತೆ, ಖಂಡಿತ. ಆದ್ರೆ ಗಣಿಕರನ್ನ ಅಲ್ಲಿ ಕರೆಸಿ ನಾನು ರಾಮಚರಿತ ಮಾನಸ ಕಥೆನ ಹೇಳಬೇಕು ಅಂತ ಹೊರಟಿದ್ದೆ. ತುಳಸಿದಾಸ್ ಅವರು ಗಣಿಕಾರನ್ನ ಅದೇನದು ಒಂದು ಆ ಜಾತಿಗಳ ಪಂಕ್ತಿ ಏನಿರುತ್ತೆ ಅದರಲ್ಲಿ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ. ಹಾಗೆ ರಾಮಚರಿತ ಮಾನಸದಲ್ಲಿ ಅದನ್ನ ಉಲ್ಲೇಖಿಸಲಾಗಿದೆ. ನನಗೆ ಯೋಚನೆ ಬಂದಿದ್ದೇನು ಅಂದ್ರೆ, ಯಾವ ರಾಮಚರಿತ ಮಾನಸದ ಪ್ರಕಾಶನ ಅಯೋಧ್ಯೆಯಲ್ಲಿ ಆಗಿದೆ, ಅದು 1631ರಲ್ಲಿ. ಯಾಕೆ ಆ ವಿಷಯದ ಮೇಲೆ ಸಂವಾದ ಮಾಡಬಾರ್ದು ಅಂತ ಅನ್ನಿಸ್ತು. ನೋಡಿ, ಇಲ್ಲಿ ನನಗನ್ಸಿದಿಷ್ಟೇ, ಮೋಕ್ಷ ನೀಡುವಂಥ ನಗರ ಅಯೋಧ್ಯ. ನಮ್ಮಲ್ಲಿ ಮೋಕ್ಷ ಸಿಗುವಂಥ ಸ್ಥಳಗಳು ಎಷ್ಟಿದೆಯೋ ಭಾರತದಲ್ಲಿ, ಅದರಲ್ಲಿ ಮೊದಲ ಹೆಸರು ಬರೋದೇ ಅಯೋಧ್ಯ. ಈ ಉದ್ಧಾರ ಮಾಡುವಂಥ ಭೂಮಿ ಏನಿದೆ, ಅಯೋಧ್ಯ ಭೂಮಿ, ನಿಜವಾಗ್ಲೂ ಪತಿತ ಪಾವನ ಅದು. ನನಗೆ ನನ್ನ ಆತ್ಮಸಾಕ್ಷಿ ಏನ್ ಹೇಳಿದ್ದು ಅಂದ್ರೆ, ಈ ಕಥೆನ ಅಲ್ಲೇ ಹೇಳಬೇಕು ಅಂತ ನಾನು ಅಲ್ಲೇ ಹೇಳಿದೆ ಅಷ್ಟೇ. ಒಬ್ರು ಅಯೋಧ್ಯೆನಲ್ಲಿ ಕತೆ ಹೇಳೋರು ಮೆಹನ್ ಪವನ್ ದಾಸ್ ಅವ್ರು ಹೇಳ್ತಾರೆ, ಮುರಾರಿ ಬಾಪು ಅವರು ವೇಶ್ಯೆಯರನ್ನ ಅಯೋಧ್ಯೆಗೆ ಕರೆಸಿ ಹಾಳು ಮಾಡ್ಬಿಟ್ರು. ಇಲ್ಲಿ ಗಂಗೆ ನದಿಲಿ ಯಾರಾದರೂ ಕೊಳಕು ಬಟ್ಟೆ ಹಾಕೊಂಡು ಸ್ನಾನ ಮಾಡೋಕ್ಕೆ ಅಂತ ಹೋದ್ರೆ ಆ ಕೊಳಕು ಹೋಗಿ ಆ ವ್ಯಕ್ತಿ ಪವಿತ್ರನಾಗ್ತಾನೆ. ಗಂಗೆ ಯಾವತ್ತೂ ಅಪವಿತ್ರ ಆಗೋದಿಲ್ಲ. ಮುರಾರಿ ಬಾಪು ಕಾರಣದಿಂದ ಅಥವಾ ಗಣಿಕ ಹೆಣ್ಮಕ್ಳು ಬಂದ್ರು ಅನ್ನೋ ಕಾರಣದಿಂದ ಅಯೋಧ್ಯ ಅಪವಿತ್ರ ಆಗೋಯ್ತು ಅಂದ್ರೆ ಈ ಅಯೋಧ್ಯದ ಮೌಲ್ಯ ಏನಾಗುತ್ತೆ? ಇದನ್ನ ಒಳ್ಳೇದು ಅಂತಾನೆ ಹೇಳ್ತಾರೆ ಹೊರತು ಯಾರು ಕೆಟ್ಟದು ಅಂತ ಹೇಳೋದಿಲ್ಲ. ನೀವ್ ಹೇಳಿದ್ರಿ ವೇಶ್ಯೆಯರು ಗುರು ಮತ್ತೆ ಸಮಾಜದ ಶಕುನ ಅಂತ. ಖಂಡಿತ ಗಣಿಕರ ಶಕುನ ತಗೋತಾರೆ ಅಂತ ಶಾಸ್ತ್ರಗಳಲ್ಲೇ ಹೇಳಿದೆ. ಅವ್ರೇನಾದ್ರೂ ಎದುರುಗಡೆ ಬಂದ್ರೆ ಅದು ಶುಭ ಶಕುನ ಅಂತ ಹೇಳ್ತಾರೆ. ಮತ್ತೆ ಶ್ರೀಮದ್ ಭಾಗವತದಲ್ಲಿ 24ನೇ ಗುರು ದತ್ತವ್ರು ಮಾಡಿದ್ದಾರೆ. ಈ ಗಣಿಕರಲ್ಲಿ ಒಬ್ಬರನ್ನ ಅವರ ಗುರುಗಳಾಗಿ ಸ್ವೀಕರಿಸಿದ್ದಾರೆ. ಗ್ರಾಹಕರಿಗೋಸ್ಕರ ಕಾಯ್ತಾ ಇದ್ಲು ಆಕೆ. ತುಂಬಾ ತಡ ಆದರೂ ಗ್ರಾಹಕರು ಸಿಗಲಿಲ್ಲ. ಆಗ ಅವಳ ಯೋಚನೆ ಬದಲಾಯಿತು. ಇದೇ ನಿರೀಕ್ಷೆನ ನಾನು ದೇವ್ರಿಗೋಸ್ಕರ ಮಾಡಿದಿದ್ರೆ ದೇವ್ರು ಇಷ್ಟೊತ್ತಿಗೆ ಬಂದ್ಬಿಡ್ತಿದ್ದ ಅಂತ. ಈ ದೃಷ್ಟಿಕೋನವನ್ನ ಪರಿಗಣಿಸೋದ್ರ ಮೂಲಕ ದತ್ ಅವರನ್ನ ಗುರುವಾಗಿ ಸ್ವೀಕರಿಸಿದ್ರು. ಇದನ್ನೇ ಅವರು ಕೂಡ ಹೇಳ್ತಾ ಇರೋದು. ವೇಶ್ಯೆಯರ ಬಗ್ಗೆ ನೀವ್ ಏನಾದ್ರೂ ಹೇಳ್ಬೇಕಿದ್ರೆ, ಅವರ ಗೌರವದ ಬಗ್ಗೆ ಮಾತಾಡ್ಬೇಕಿದ್ರೆ ಸಮಾಜಕ್ಕೆ ಅದನ್ನ ಹೇಳ್ಬೇಕಾಗತ್ತೆ. ನೀವು ರೆಡ್ ಲೈಟ್ ಏರಿಯಾಗೆ ಹೋಗಿ ಹೇಳಿ, ಅವ್ರನ್ನ ಅಯೋಧ್ಯೆಗೆ ಯಾಕೆ ಕರ್ಸಿದ್ರಿ?
ರೆಡ್ ಲೈಟ್ ಏರಿಯಾಗೆ ನಾನು ಮೊದಲು ಹೋಗಿದ್ದೆ. ಆಮೇಲೆ ಅಯೋಧ್ಯೆಗೆ ಬಂದೆ. ನಾನಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ, ಇದಂತೂ ಸ್ಕ್ಯಾಂಡಲ್ ವಿಚಾರ ಆಯ್ತು, ನೀವು ರೆಡ್ ಲೈಟ್ ಏರಿಯಾಗೆ ಹೋಗಿದ್ದು. ಅದು ಏನಾದರೂ ಆಗಲಿ, ನಾನು ಹೋಗಿದ್ದ ಅನುಭವನ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಒಂದು ಮನೆಗೆ ಹೋದೆ. ಅಲ್ಲಿ ಒಬ್ಬ ವ್ಯಕ್ತಿ ತುಂಬಾನೇ ಮದ್ಯ ಸೇವಿಸ್ತಾ ಇದ್ದ. ಅವನು ಕಂಡುಹಿಡ್ದ. ಆಮೇಲೆ ಗೊತ್ತಾಗಿದ್ದೇನು ಅಂದರೆ ಅವನು ಗುಜರಾತಿನವನು ಅಂತ. ನಂತರ ಹೇಳ್ದ, ನಾನು ರಾಜ್ಕೋಟ್ನಲ್ಲೂ ನಿಮ್ಮ ಪಾದಗಳನ್ನ ಮುಟ್ಟಿದ್ದೀನಿ, ಅಹಮದಾಬಾದ್ನಲ್ಲೂ ಮುಟ್ಟಿದ್ದೀನಿ, ಈಗ ಇಲ್ಲಿಗೂ ಬಂದಿದ್ದೀರಾ ಅಂದ. ನಾನು ಆತನ್ನ ಎಷ್ಟೋ ಕೇಳ್ಕೊಂಡೆ, ಬೇಡಪ್ಪ ಬೇಡ ಅಂತ. ಅವನು ಸೀದಾ ಒಳಗೆ ನುಗ್ಗೇ ಬಿಟ್ಟ. ಅವನು ಖಂಡಿತ ಹೇಳಿರ್ತಾನೆ, ನಾನೊಬ್ಬನೇ ಬರೋದಿಲ್ಲ, ಮುರಾರಿ ಬಾಪು ಅವ್ರು ಕೂಡ ಇಲ್ಲಿ ರಾತ್ರಿ ಎಲ್ಲ ತಿರುಗ್ತಾ ಇರ್ತಾರೆ ಅಂತ. ಅದಕ್ಕೆ ನಾನೇನು ಮಾಡಲಿ? ಬಹುಶಃ ಒಂದು ಹಾಡನ್ನ ಹಾಡ್ತಾರಲ್ಲ, ಹಮ್ಕೋ ಜೋ ತಾನೇ ದೇತೆ ಹೇ ಹಮ್ ಕೋಯೆ ಹೇ ಇನ್ ಗಲಿಯೋ ಮೇ ಹಮ್ನೆ ಉನ್ಕೋ ಬಿ ಚುಪ್ ಚುಪ್ಕೆ ಆತೆ ದೇಕೆ ಇನ್ ಗಲಿಯೋ ಮೇ. ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಆದ್ರೆ ನಾನು ಆ ಜಾಗಕ್ಕೆ ಹೋಗಿದ್ದು ಕಾಮದ ಸಲುವಾಗಿ ಅಲ್ಲ, ಬದಲಿಗೆ ರಾಮನ ಸಲುವಾಗಿ. ಆದ್ರೆ ಈ ಸಾಧು ಸಂತರಿದಾರಲ್ಲ ಅಯೋಧ್ಯೆನಲ್ಲಿ, ಅವ್ರು ಹೇಳ್ತಾರೆ, ಎಲ್ಲಿ ರಾಮನ ಮಂದಿರ ಇದೆಯೋ, ಎಲ್ಲಿಗೆ ರಾಮನ ಬಗ್ಗೆ ನಂಬಿಕೆ ಇಡುವಂತ ಜನ ಬರ್ತಾರೋ, ಅಲ್ಲೇ ಹೀಗ್ ಮಾಡೋದು ಇದು ಒಂದ್ ರೀತಿ ಸ್ಟಂಟ್ ಅಲ್ವಾ? ಪಬ್ಲಿಸಿಟಿಗೋಸ್ಕರ, ಚರ್ಚೆಗೋಸ್ಕರ. ನೋಡಿ, ಭಗವಂತ ರಾಮನು ಸ್ಟಂಟ್ ಮಾಡಿದ್ದೇ ಆಗಿದ್ರೆ ನಾನು ಸ್ಟಂಟ್ ಮಾಡ್ತಾ ಇದ್ದೀನಿ ಅಂತಾನೆ ಅಂದ್ಕೊಳ್ಳಿ. ರಾಮನದ್ದು ಒಂದು ಸ್ಟಂಟ್ ಇತ್ತು, ಅದು ಮೋಕ್ಷದ ಸಂಪೂರ್ಣ ಪ್ರಕ್ರಿಯೆ. ತುಳಸಿಯವರು ಕೂಡ ಸ್ಟಂಟ್ ಮಾಡಿದ್ದೇ ಆಗಿದ್ರೆ ತುಳಸಿಯವರು ಹಾಕಿದ ದಾರಿಯಲ್ಲಿ ಮುರಾರಿ ಬಾಪು ಕೂಡ ಸ್ಟಂಟ್ ಮಾಡ್ತಿದ್ದಾನೆ. ಆದ್ರೆ ರಾಮ ಸ್ಟಂಟ್ ಮಾಡಿದ್ದಾನೆ ಅಂತ ಯಾರಾದ್ರೂ ಹೇಳಕ್ಕಾಗತ್ತಾ? ರಾಮನದು ಅವತಾರ ಕಾರ್ಯವಾಗಿತ್ತು, ತುಳಸಿ ಇದು ಸಂತ ಕಾರ್ಯವಾಗಿತ್ತು, ನಂದು ಇಲ್ಲಿ ಸಹಜ ಕಾರ್ಯ ಅಷ್ಟೇ. ನೋಡಿ, ಒಬ್ರು ಹೇಳ್ತಾರೆ, ಮುರಾರಿ ಬಾಪು ಅವರು ಹೀಗೆ ಕೆಲಸ ಮಾಡ್ಬೇಕು ಅಂದ್ರೆ ಅವರು ಕಾಶ್ಮೀರಕ್ಕೆ ಹೋಗಿ ಭಯೋತ್ಪಾದಕರನ್ನ ಸುಧಾರಿಸುವಂತ ಕೆಲಸ ಮಾಡ್ಬೇಕು. ರಾಮನ್ ಕಥೆನ ಹೇಳಿ. ನಾನು ಮೊದಲೇ ಹೇಳಿದ್ದೆ, ನನ್ನ ಮಿಷನ್ ಸುಧಾರಿಸೋದಲ್ಲ ಅಂತ, ಸ್ವೀಕಾರ ಮಾಡುವಂಥದ್ದು. ನನ್ನನ್ನು ಕಾಶ್ಮೀರಕ್ಕೆ ಕರ್ಸ್ಕೊಂಡ್ರೆ ನೋಡಿ, ಇಲ್ಲಿ ಆಪ್ಕಿ ಅದಾಲತ್ನ ಜನರ ಎದುರುಗಡೆ, ಜಡ್ಜ್ ಸಾಹೇಬ್ರ ಎದುರುಗಡೆ ಮಾತು ಕೊಡ್ತೀನಿ. ನಾನು ಖಂಡಿತವಾಗ್ಲೂ ಅಲ್ಲಿಗೆ ಹೋಗಿ ರಾಮನ ಕತೆ ಹೇಳ್ತೀನಿ. ಅಲ್ಲಂತೂ ಮುರಾರಿ ಬಾಪು ಯುವಕರಿಗೆ ಅಲ್ಲಿ ತರಬೇತಿ ನೀಡ್ತಾರೆ, ಜಿಹಾದಲ್ಲಿ ಪಾಲ್ಗೊಂಡ್ರೆ ಅವ್ರಿಗೆ ಅಪ್ಸರೆ ಸಿಗ್ತಾರೆ ಅಂತ. ನೋಡಿ, ಈಗಿರೋ ಸಾಕಷ್ಟು ಧರ್ಮಗಳು ಭಯ ಮತ್ತು ಆಮಿಷಗಳ ನಡುವೆನೂ ಕೂಡ ತಮ್ಮ ಧರ್ಮವನ್ನು ಪ್ರಚಾರ ಮಾಡುವ ಒಂದು ದೊಡ್ಡ ನೆಟ್ವರ್ಕ್ ಮಾಡ್ಕೊಂಡಿದ್ದಾರೆ. ಇಂದಿನ ಯುವಕರು, ನನ್ನ ಅನುಭವದಲ್ಲಿ ನಾನು 55 ವರ್ಷಗಳಿಂದ ಹೇಳ್ತಾ ಇದ್ದೀನಿ, ಮತ್ತೆ ಕಳೆದ 30 ವರ್ಷಗಳಲ್ಲಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನಂದ್ರೆ, ಇಂದಿನ ಯುವ ಜನತೆ ಏನು ಮಾಡಬೇಕು ಹಾಗೆ ಏನು ಮಾಡಬಾರ್ದು ಅನ್ನೋದನ್ನ ತಮ್ಮ ವಿವೇಚನೆಯಿಂದ ನಿರ್ಧಾರ ಮಾಡ್ತಾರೆ. ಔದಾರ್ಯ ಮತ್ತೆ ಸಂಕೀರ್ಣದ ನಡುವೆ ಇರೋ ವ್ಯತ್ಯಾಸನ ಅವರು ನೋಡ್ತಾ ಇದ್ದಾರೆ. ನನಗನ್ಸೋದೇನು ಅಂದ್ರೆ, ಯುವ ಜನತೆಗೆ ಅರ್ಥ ಆಗ್ತಿದೆ. ನೀವು ಯಾವತ್ತಾದ್ರೂ ಪ್ರಯತ್ನ ಪಟ್ಟಿದ್ದೀರಾ ಪಾಕಿಸ್ತಾನಕ್ಕೆ ಹೋಗಿ ಕನಿಷ್ಠ ಪಕ್ಷ ಇಮ್ರಾನ್ ಖಾನ್ಗೆ, ನವಾಜ್ ಶರೀಫ್ಗೆ, ಅಲ್ಲಿ ಮಿಲಿಟರಿ ಆಫೀಸರ್ಗಳಿಗೆ ವಿವರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀರಾ ರಾಮ ಏನ್ ಹೇಳ್ದ ಅಂತ? ಅಲ್ಲ, ನನ್ನ ರಾಮಕಥೆಯನ್ನ ಇಲ್ಲಿರೋ ಭಾರತದ ಸಂಸದನೇ ಕೇಳೋದಕ್ಕೆ ಇಷ್ಟಪಟ್ಟಿಲ್ಲ ಅಂತಂದ್ರೆ ಇನ್ನು ಅವನು ಹೆಂಗ್ ಕೇಳ್ತಾನೆ? ಮೊದಲು ಇವ್ರಿಗೆ ಹೇಳಿ, ನಾನು ವ್ಯಾಸಪೀಠ ತಗೊಂಡು ರಾಜಪೀಠದ ಹತ್ರ ಹೋಗ್ಬೇಕು ಅಂತ. ಅವರು ಅದನ್ನ ಬದಲಾಯಿಸೋ ಅಗತ್ಯ ಇಲ್ಲ ಅಲ್ಲ, ಅವರು ನಿಮ್ಮನ್ನ ಹಾಗೆ ಸ್ವೀಕರಿಸಿದ್ದಾರೆ. ಮೋದಿಜಿ ಅವರಂತೂ ನಿಮ್ಗೆ ತುಂಬಾನೇ ಮರ್ಯಾದೆ ಕೊಡ್ತಾರೆ ಯಾವಾಗ್ಲೂ. ಇಲ್ಲ, ನಾನು ಹೇಳ್ತಾ ಇರೋದಿಲ್ಲಿ ಯಾವುದೋ ಒಂದು ವ್ಯಕ್ತಿ ರೂಪಕವಾಗಿ ಅಲ್ಲ. ರಾಮನ ಹೆಸರಿಂದ ಯಾರು ಹೆದರ್ತಾರೆ ಅವರಿಗೆ ನಾನು ಪಾಠ ಹೇಳಬೇಕು. ನಾನು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಒಳ್ಳೆ ಜನರು ಸಿಗ್ಲಿ, ಏನು ಎಡವಟ್ಟಾಗದೇ ಇರಲಿ. ತುಂಬ ವರ್ಷಗಳಿಂದ ಹೇಳ್ತಾನೆ ಇದ್ದೀನಿ, ನಾನು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ. ವ್ಯಾಸಪೀಠವನ್ನ ತಗೊಂಡು ರಾಜಪೀಠ ತಗೊಂಡಲ್ಲ. ಮತ್ತೆ ಯಾಕೆ ಹೋಗಕ್ಕಾಗ್ಲಿಲ್ಲ? ಈಗ ಪರಿಸ್ಥಿತಿ ಹೇಗಿದೆಯೋ ಏನೋ. ಹಿಂದೆ ಆಗ ಕರಾಚಿಯಿಂದ ಆಹ್ವಾನಿಸಲಾಗಿತ್ತು, ಲಾಹೋರ್ನಿಂದ ಆಹ್ವಾನಿಸಲಾಗಿತ್ತು. ಈಗ ನಮ್ಮ ರಾಮಚರಿತ ಮಾನಸದಲ್ಲಿ ಏನು ಬರೆದಿದೆ, ಎಲ್ಲ ಗ್ರಹಗಳು ಕೂಡಿ ಬರಬೇಕು ಅಂತ. ಈ 5 ಗ್ರಹಗಳು ಅನುಕೂಲವಾಯಿತು ಅಂದ್ರೆ ಖಂಡಿತ ಅಲ್ಲಿಗೆ ಹೋಗಿ ಕಥೆಯನ್ನ ಹೇಳ್ತೀನಿ. ಅಂದ್ರೆ ನಿಮ್ಗನ್ಸುತ್ತಾ ಆ ಜನರನ್ನ ಸ್ವೀಕರಿಸೋದಕ್ಕೆ ಮತ್ತೆ ಸುಧಾರಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತ? ಸುಧಾರಿಸೋದು ನನ್ನ ಮಿಷನ್ ಅಲ್ಲ. ನಾನು ಪ್ರೀತಿಯಿಂದ ಕೈ ತೆರೆದು ಬರಮಾಡ್ಕೊಳ್ತೀನಿ. ರಾಮ ಸುಗ್ರೀವನನ್ನ ಬರಮಾಡ್ಕೊಂಡ ಹಾಗೆ, ವಿಭೀಷಣನನ್ನ ಬರಮಾಡ್ಕೊಂಡ ಹಾಗೆ, ಸಮಾಜದ ತೊಡಕುಗಳನ್ನ ಬರಮಾಡ್ಕೊಂಡ, ಕೇವಲ ಕಲ್ಲುಗಳನ್ನು ಬರಮಾಡ್ಕೊಂಡ, ರಾಕ್ಷಸರನ್ನು ಬರಮಾಡ್ಕೊಂಡ. ರಾಮನು ಅಜಾನುಬಾಹು. ವ್ಯಾಸಪೀಠದಲ್ಲಿ ಆತ ತುಂಬಾನೇ ಅಜಾನುಬಾಹು. ನಾನು ಅದ್ರ ಬಗ್ಗೆ ಕೂಗಿ ಹೇಳ್ತೀನಿ, ಪ್ರೀತಿಯಿಂದ ಕೂಗಿ ಹೇಳ್ತೀನಿ. ನಾನು ಉಪದೇಶ ಕೊಡೋದಕ್ಕೆ ಹೋಗಲ್ಲ, ರಾಮನ ಬಗ್ಗೆ ಹೇಳೋದಕ್ಕೆ ಹೋಗ್ತೀನಿ.
ನೋಡಿ, ನೀವೇ ಹೇಳ್ದಾಗೆ ನೀವು ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಸಿದ್ಧ ಇದ್ದೀರಿ ಅಂತ ಅದ್ರ ಬಗ್ಗೆ ಚರ್ಚೆ ಆಗಿತ್ತು. ಮತ್ತೆ ನಾನ್ ಓದಿದ್ದೆ ನೀವು ಸ್ಮಶಾನಕ್ಕೆ ಹೋಗಿ ರಾಮಕಥಾನ ಓದಿದ್ರಿ ಅಂತ. ಬನಾರಸ್ನಲ್ಲಿ ಮಾಡಿದ್ದೆ. ನೋಡಿ, ಇಂಥವೆಲ್ಲ ಎಲ್ಲಿ ನಡಿಬೇಕೋ ಅಲ್ಲಿ ಖಂಡಿತ ನಡಿಲೇಬೇಕು. ಅಯೋಧ್ಯೆಯಲ್ಲಿ ಹಾಗೆ ಸ್ಮಶಾನದಲ್ಲಿ ನೋಡಿ, ಬನಾರಸ್ ಕಾಶಿ ಮಹಾ ಸ್ಮಶಾನ. ಅಲ್ಲಿ ವಿಶ್ವನಾಥನ ಆಟ ನಡೆಯೋದೇ ಸ್ಮಶಾನದಲ್ಲಿ. ಅಲ್ಲಿ ನಿರಂತರವಾಗಿ ಅವನು ಇರ್ತಾನೆ ಅಂತಂದ್ರೆ ನನ್ನ ಕತೆ ಅಲ್ಲೇ ಹೇಳ್ಬೇಕಲ್ಲ. ಇಲ್ಲ ನೋಡಿ, ಈಗ ಕಾಶಿನಲ್ಲಿ ವಿಶ್ವನಾಥನ ದೇವಸ್ಥಾನದಲ್ಲಿ ಕಥೆ ಮಾಡದೆ ನೀವು ಸ್ಮಶಾನದಲ್ಲಿ ಮಾಡಿದ್ದು ವಿಚಿತ್ರ ಅಂತ ಅನ್ಸೋದಿಲ್ವಾ? ಸರಿ, ವಿಶ್ವನಾಥನೇ ಒಂದು ಜಾಗ ಮಾಡ್ಕೊಡ್ಲಿ, ಅಲ್ಲಿ ಸುತ್ತಮುತ್ತ ಒಂದು ಒಳ್ಳೆ ಜಾಗ ಮಾಡ್ಕೊಡ್ಲಿ, ಜನರಿಗೆ ಕೂತ್ಕೊಳ್ಳೋ ವ್ಯವಸ್ಥೆ ಇರಲಿ. ಅಲ್ಲಿ ಸಣ್ಣ ಸಣ್ಣ ಗಲ್ಲಿಗಳಿದೆ, ಕೂತ್ಕೊಳ್ಳೋಕ್ ಜಾಗ ಇಲ್ಲ. ಸ್ವಲ್ಪ ಕ್ಲೀನಾಗಿ ಮಾಡಿಸ್ಬಿಡಿ, ಆಮೇಲೆ ನಾನು ಬರ್ತೀನಿ. ಇತ್ತೀಚೆಗೆ ನಿಮ್ಮ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ನೀವು ಜನರಿಗೆ ಹೇಳ್ತಾ ಇದ್ದೀರಾ, ಬದುಕಿ ಮತ್ತೆ ಕುಡೀರಿ. ನೋಡಿ ಸಾರ್, ಇದು ಇವತ್ತಿನ ಟೆಕ್ನಾಲಜಿಯ ದುರುಪಯೋಗ, ಮೀಡಿಯಾದವರ ದುರುಪಯೋಗ. ಬೇರೆ ಬೇರೆ ಸಂದರ್ಭಗಳನ್ನ ತಗೊಂಡು ಎಡಿಟ್ ಮಾಡಿ ಯಾವುದು ಹೆಚ್ಚಾಗಿ ಚರ್ಚೆಯಾಗುತ್ತೋ ಅದನ್ನ ಮಾತ್ರ ತೋರಿಸ್ತಾ ಹೋಗ್ತಾರೆ. ಅಲ್ಲ, ಪೂರ್ತಿ ವಿಡಿಯೋದಲ್ಲಿ ಮೊದಲನೇ 5 ನಿಮಿಷ ಅಥವಾ ಕೊನೆ 5 ನಿಮಿಷ ನೋಡಿದ್ರೆ ಜಿಯೋ ಆರ್ ಪಿಯೋ ಅಂತ ನಾನು ಯಾವ ಕಾರಣಕ್ಕೆ ಹೇಳಿದ್ದೀನಿ ಅಂತ ಗೊತ್ತಾಗುತ್ತೆ. ಅದು ಬಂದು ಧನ್ಯಾಸ್ತೈ ಕೃತಿನಃ ಪಿಬಂತಿ ಸತತಂ ಶ್ರೀರಾಮನಾಮಾಮೃತಂ. ರಾಮನಾಮನ ಕುಡೀರಿ, ರಾಮನಾಮವೇ ಸೋಮರಸ. ಯಾಕಂದ್ರೆ ತುಳಸಿನೇ ಹೇಳಿದರೆ ರಾಮ ಸೋಮ ಅಂತ. ನಾನು ಮುಂದೆ ಏನ್ ಹೇಳಿದ್ದೆ, ಹಿಂದೆ ಏನ್ ಹೇಳಿದ್ದೆ ಅದನ್ನ ಕೇಳಿ. ಅದನ್ನ ಬಿಟ್ಟು ಜಿಯೋ ಆರ್ ಪಿಯೋ ಅಂತಂದ್ರೆ ಈಗ ಜಿಯೋ ಬಗ್ಗೆನೂ ಜನರು ತಪ್ಪಾಗಿ ತಿಳ್ಕೊತಾರೆ. ನಾನು ಎಲ್ಲಿಗೆ ಹೋಗ್ಬೇಕು? ಬಾಪು ಯಾವ್ದಾದ್ರು ಕಂಪನಿ ಪ್ರಚಾರ ಮಾಡ್ತಾ ಇದ್ದಾನ? ಇಲ್ವಲ್ಲ, ಮತ್ತೆ ಹೇಗೆ ಅರ್ಥ ಮಾಡಿಸೋದು? ನೋಡಿ, ಇವತ್ತು ನಿಮ್ಗೆ ಅವಕಾಶ ಇದೆ, ನೀವು ಏನ್ ಹೇಳಿದ್ರು ಅದನ್ನ ವಿವರಿಸೋದಕ್ಕೆ. ನೋಡಿ, ರಾಮನಾಮವನ್ನ ಹೇಗೆ ಸೇವಿಸಬೇಕು ಅಂದ್ರೆ ಇವತ್ತು ನೀವು ಏನೇನ್ ಕುಡಿತೀರೋ ಅದ್ರ ರುಚಿ ಎಲ್ಲ ಸಪ್ಪೆ ಆಗ್ಬಿಡ್ಬೇಕು. ಹೇಗೆ ಜೀವಿಸ್ಬೇಕು ಅಂದ್ರೆ ಈಗ ಕಲಿಯುಗದ ಪ್ರಭಾವ ಒಬ್ಬ ಮನುಷ್ಯನ ಸತ್ವಗುಣ ಹಾಳಾಗುವಂತ ಒಂದು ವಿನಾಶದ ಅಂಚಿನಲ್ಲಿದೆ. ಒಳ್ಳೆ ಬುದ್ಧಿಗಳು ಇದೆ ಖಂಡಿತ, ಆದ್ರೆ ಕೆಟ್ಟ ಬುದ್ಧಿಗಳು ಹೆಚ್ಚಾಗಿದೆ. ಮಾತಿಗೂ ಕೋಪ, ಮಾತಿಗೂ ತಾಳ್ಮೆ ಕಳ್ಕೊಳ್ಳೋದು. ಇಂತಹ ಪರಿಸ್ಥಿತಿಗಳಲ್ಲಿ ಹೇಗೆ ಜೀವಿಸ್ಬೇಕು ಅಂದ್ರೆ ನಾವು ಚೆನ್ನಾಗಿ ಜೀವಿಸ್ಬೇಕು. ಇದು ಸುಂದರವಾದ ಭೂಮಿ, ದೊಡ್ಡದಾದಂತ ವಿಶ್ವ. ನಮ್ಮಲ್ಲಿ ಅಮೂಲ್ಯವಾದಂತ ಆಯಸ್ಸು ಎಷ್ಟಿರುತ್ತೋ ಅದನ್ನ ಜೀವಿಸ್ಬೇಕು ಅಷ್ಟೇ. ಬಾಪೂಜಿ, ನಾನ್ ನಿಮ್ಮನ್ನ ಏನ್ ಕೇಳ್ಬೇಕು ಅಂತಿದ್ದೀನಿ ಅಂದ್ರೆ, ಸುಮಾರು 1 ವರ್ಷದ ಹಿಂದೆ ಸ್ಮಶಾನದಲ್ಲಿ ಹಿಂದೂ ಜೋಡಿಗಳಿಗೆ ಮದ್ವೆ ಮಾಡ್ಸಿದ್ರಿ. ಅದ್ರ ಹಿಂದಿನ ನಿಮ್ಮ ಉದ್ದೇಶ ಏನಾಗಿತ್ತು? ನೋಡಿ, ಭಗವಂತ ಶಿವ ಮತ್ತೆ ಪಾರ್ವತಿ ಸ್ಮಶಾನದಲ್ಲೇ ಇರ್ತಾರೆ ಮತ್ತು ಅವರು ವಿಶ್ವದ ಆದಿ ದಂಪತಿಗಳು. ಸ್ಮಶಾನೆ ಸ್ವಹ ಕ್ರೀಡಾ ಅಂದ್ರೆ ಅವರ ಕ್ರೀಡಾ ಜಾಗನೇ ಸ್ಮಶಾನ ಅಂತ ಶಾಸ್ತ್ರಗಳಲ್ಲಿ ಬರ್ದಿದೆ. ಆಗ ಒಂದು ಜೋಡಿ ನನ್ನ ಹತ್ರ ಬಂತು, ಬಾಪು ನಾವು ಸ್ಮಶಾನದಲ್ಲಿ ಮದ್ವೆ ಆಗ್ಬೇಕು ಅನ್ಕೊಂಡಿದೀವಿ ಅಂದ್ರು. ನಿಮ್ಮ ಆಶೀರ್ವಾದದ ಜೊತೆ ಇದೇ ಸ್ಮಶಾನದಲ್ಲಿ ಮದ್ವೆ ಮಾಡ್ಕೋತೀವಿ ಅಂದ್ರು. ನಾನು ಹೇಳ್ದೆ, ಆಗ್ಲಿ, ನೀವು ಬನ್ನಿ, ಈ ಜೀವ ಶಿವನ ಮಾರ್ಗದಲ್ಲಿ ಹೋಗುತ್ತೆ ಅಂದ್ರೆ ಒಳ್ಳೇದೇ ಅಲ್ವಾ? ಅವ್ರು ಬಂದ್ರು. ಒಬ್ರು ಬ್ರಾಹ್ಮಣರು ಪುರೋಹಿತರು ಕೂಡ ನಿರ್ಭಯದಿಂದ ಜಾಗಕ್ಕೆ ಬಂದು ಮದ್ವೆ ಮಾಡೋದಕ್ಕೆ ಮಂತ್ರ ಹೇಳ್ತೀನಿ ಅಂತಂದ್ರೆ ನನ್ನಿಂದ ಏನ್ ತಪ್ಪಾಗಿದೆ? ಆ ಮದ್ವೆಗೆ ಸಾಕ್ಷಿಯಾಗಿದ್ದೆ. ಅವರ ಸಂಸಾರ ಈಗ ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ಯಮ್ಮ. ನನ್ನ ಅನಿಸಿಕೆ ಏನು ಅಂದ್ರೆ ಈ ತರ ಪ್ರಯೋಗಗಳಾದ್ರೆ ಸಂಸಾರ ಚೆನ್ನಾಗಿರುತ್ತೆ ಅಂತ. ಮತ್ತೆ ನಮ್ಮ ಯುವ ಜನತೆಗೆ ನೀವು ಪ್ರೇರೇಪಿಸ್ತಾ ಇದ್ದೀರಾ, ಮದುವೆ ಮಾಡ್ಕೊಳ್ಳೋದೇ ಆದ್ರೆ ದೇವಸ್ಥಾನ ಬದಲಿಗೆ ಸ್ಮಶಾನದಲ್ಲಿ ಮಾಡ್ಕೊಳ್ಳಿ ಅಂತ. ಸ್ಮಶಾನನೇ ದೊಡ್ಡ ಮಂದಿರ. ಸ್ಮಶಾನದಲ್ಲಿ ಒಂದು ದೊಡ್ಡ ಶಿವಧಾಮನೇ ಇದೆ, ಮಂದಿರ ಅದು. ನಾನು ಹೇಳ್ತಿರೋದು ಎಲ್ಲರೂ ಅಲ್ಲಿ ಹೋಗಿ ಮದುವೆ ಆಗಿ ಅಂತಲ್ಲ. ಯಾರಾದ್ರೂ ಒಬ್ರು ಸಾಹಸ ಮಾಡಿದ್ದಾರೆ ಅಂದ್ರೆ ಅದನ್ನ ಸ್ವಾಗತಿಸಿ, ಅದ್ರಲ್ಲಿ ತಪ್ಪೇನಿದೆ? ಧೈರ್ಯ ಕೂಡ ನಿಮ್ಮ ಪ್ರೇರಣೆನೇ. ಇದು ನನ್ನ ಪ್ರೇರಣೆ ಅಲ್ಲ. ನಾನು ಅಲ್ಲಿ ಹೋಗಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ. ಅವ್ರು ಕೇಳ್ಕೊಂಡ್ರು ನಾನು ಮಾಡ್ಕೊಟ್ಟೆ. ನಾನೇ ಹೋಗಿದ್ದೆ, ಮಂಗಳಷ್ಟಕವನ್ನ ಹೇಳಿದೆ.